ಕೋಟಿ ಕೋಟಿ ಕುಳ ಮನೆಯಲ್ಲಿ ಮದುವೆ ಇದೆ ಅಂತ 2 ಕೋಟಿಯ ಚಿನ್ನ ಖರೀದಿಗೆ ಮುಂದಾಗಿದ್ದ. ಇದನ್ನೇ ಅಸ್ತ್ರ ಮಾಡಿಕೊಂಡ ಸುಂದರಿಯೊಬ್ಬಳು ಜ್ಯುವೆಲರಿ ಮಾಲೀಕನ ಜೊತೆ ಸೇರಿ ಉಂಡೇನಾಮ ಉಜ್ಜಿದ್ದಾಳಂತೆ. HSR ಲೇಔಟಲ್ಲಿರೋ MP ಜ್ಯುವೆಲರ್ಸ್ ಅಂಗಡಿನಲ್ಲಿ ಚಿನ್ನ ಖರೀದಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ನಮ್ಮ ಪರಿಚಯಸ್ಥರು ಸವಿತಾ ಅವರಿಂದ 2 ಕೋಟಿ ರೂಪಾಯಿ ದುಡ್ಡು ತಗೊಂಡೋಗಿದ್ದಾರೆ. ಸವಿತಾ ಅವ್ರು ಫೋನ್ ಮಾಡ್ತಾರೆ. ಸವಿತಾ ಅವ್ರ ಫೋನು ಸ್ವಿಚ್ ಆಫ್ ಬಂತು. ಕಡಿಮೆ ಬೆಲೆಗೆ ಸಿಗುತ್ತೆ ಚಿನ್ನ, ಆಸೆ ತೋರಿಸಿ ಇಟ್ರು ಗೊನ್ನ. ಸುಂದರಿ ಮಾತು ನಂಬಿ ಬಂದವನಿಗೆ 2 ಕೋಟಿ ಗೋವಿಂದ. ಮೊದಲೇ ಇದು ಹೇಳಿ ಕೇಳಿ ಕಳ್ಳ ಖದೀಮರ ಕಾಲ. ಇಲ್ಲಿ ಕಂಡೋರ ಕಾಸಲ್ದಿ ಮೈ ಚಳಿ ಕಾಯಿಸಿಕೊಳ್ಳೋರೇ ಜಾಸ್ತಿ ಕಂಡ್ರೆ. ಬಿಟ್ಟಿ ಕಾಸು ಸಿಗತ್ತಿ ಅಂದ್ರೆ ಸಾಕು, ಯಾರ ತಲೆ ಬೇಕಾದ್ರೂ ಒಡಿತಾರೆ, ಯಾರಿಗ್ ಬೇಕಾದ್ರೂ ಮಕ್ಮಲ್ ಟೋಪಿ ಹಾಕ್ತಾರೆ. ಈಗ ಈತನಿಗೂ ಗಿಂತದ್ದೇ ಮಹಾ ಟೋಪಿಯೊಂದು ಬಿದ್ದಿದೆ. ಆಂಟಿ ಮಾತು ಕೇಳಿಕೊಂಡು ಚಿನ್ನದಂಗಡಿಗೆ ಬಂದವ 2 ಕೋಟಿ ಕಳ್ಕೊಂಡು ಒಂದೇ ಕಣ್ಣಲ್ಲಿ ಕಣ್ಣೀರು ಹಾಕ್ತಿದ್ದಾನೆ. ಕೋಟಿ ಕೋಟಿ ಕಾಸೂ ಇಲ್ಲ, ಇತ್ತ ಚಿನ್ನವೂ ಇಲ್ಲ ಅಂತ ಪೊಲೀಸರ ಮುಂದೆ ಗೊಳೋ ಅಂತಿದ್ದಾನೆ. ಆದ್ರೆ ಕಾಸು ಎತ್ಕೊಂಡ ಐನಾತಿಗಳು ಮಾತ್ರ ಕಣ್ಣಿಗೆ ಕಾಣದಂತೆ ಎಸ್ಕೇಪ್ ಆಗಿದ್ದಾರೆ. ಯಾರೇ ಚಿನ್ನ ತಗೊಳ್ಳೋದಕ್ಕೆ ಹೋದ್ರು ಬೆಲೆ ಕಡಿಮೆ ಮಾಡ್ತಾರೆ, ವೇಸ್ಟೇಜ್ ಮೇಕಿಂಗ್ ಚಾರ್ಜ್ ಕಡಿಮೆ ಇರುತ್ತೆ ಅನ್ನೋದು. ಇದನ್ನೇ ಬಂಡವಾಳ ಮಾಡಿಕೊಂಡು ಖತರ್ನಾಕ್ಗಳು 2 ಕೋಟಿ ಉಂಡೇನಾಮ ಉಜ್ಜಿದ್ದಾರೆ. ಈತನ ಹೆಸರು ಪುನೀತ್ ಅಂತ. ಬೆಂಗಳೂರು ಸರ್ಜಾಪುರ ನಿವಾಸಿ. ಕೈ ತುಂಬಾ ಕಾಸಿದ್ದ ಒಳ್ಳೆ ಗೂಡು ಪಾರ್ಟಿ. ಹೀಗಾಗಿ ತಮ್ಮ ಮನೆಯಲ್ಲಿ ನಡೆಯುತ್ತಿದ್ದ ಮದುವೆಗಾಗಿ ಚಿನ್ನ ಖರೀದಿಸೋ ಪ್ಲಾನ್ ಮಾಡ್ತಾರೆ. ಈ ವಿಷಯ ಇವರ ಸಂಬಂಧಿ ಸವಿತಾ ರೆಡ್ಡಿ ಕಿವಿಗೆ ಬೀಳ್ತಿದ್ದಂತೆ ಗ್ರಹಚಾರ ವಕ್ಕರಿಸೋದಕ್ಕೆ ಶುರುವಾಗಿದೆ. ನನಗಂತೂ ಜ್ಯುವೆಲರಿ ಶಾಪ್ ಗೊತ್ತು, ಅಲ್ಲಿ ಕಡಿಮೆ ಬೆಲೆಗೆ ಚಿನ್ನ ಕೊಡ್ತಾರೆ, ವೇಸ್ಟೇಜ್ ಗೀಸ್ಟೇಜ್ ಏನೂ ಇರಲ್ಲ ಅಂತ ನಂಬಿಸಿದ್ದಳು. ಹೀಗಾಗಿ ಇವಳ ಮಾತನ್ನೇ ನಂಬಿಕೊಂಡು HSR ಲೇಔಟಿನ MP ಜ್ಯುವೆಲರ್ಸ್ಗೆ ಹೋಗಿದ್ದಾರೆ. ಅಲ್ಲಿನ ಮಾಲೀಕ ಇಂದ್ರಚಂದ್ರ ಪರಿಚಯ ಮಾಡಿಕೊಟ್ಟು ಕೋಟಿ ಕೋಟಿ ಬೆಲೆಯ ಚಿನ್ನದ ಖರೀದಿ ಬಗ್ಗೆ ಮಾತುಕತೆ ನಡೆಸಿದ್ರು. HSR ಲೇಔಟಲ್ಲಿರೋ MP ಜ್ಯುವೆಲರ್ಸ್ ಅಂಗಡಿನಲ್ಲಿ ಚಿನ್ನ ಖರೀದಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ನಮ್ಮ ಪರಿಚಯಸ್ಥರು ಸವಿತಾ ಅವರಿಂದ ದುಡ್ಡೆಲ್ಲನೂ ಒಳಗಡೆ ತಗೊಂಡೋಗಿ ಕೌಂಟ್ ಮಾಡಿ ಎಲ್ಲನೂ ಮಾಡಿದ್ದಾರೆ. ಅವರು ಒಳಗಡೆ 2 ಕೋಟಿ ರೂಪಾಯಿ ದುಡ್ಡು ತಗೊಂಡೋಗಿದ್ದಾರೆ. 2 ಕಾಟನ್ ಬಾಕ್ಸ್ ಅಲ್ಲಿ, 1 ಕಾಟನ್ ಬಾಕ್ಸ್ ಅಲ್ಲಿ 90 ಲಕ್ಷ, ಇನ್ನೊಂದು ಕಾಟನ್ ಬಾಕ್ಸ್ ಅಲ್ಲಿ 90 ಲಕ್ಷ, ಒಂದು ಬ್ಯಾಗ್ ಅಲ್ಲಿ 20 ಲಕ್ಷ. ಮಾರ್ಚ್ 27ನೇ ತಾರೀಕು ಸವಿತಾ ರೆಡ್ಡಿ ಜೊತೆಗೆ ಹೋಗಿದ್ದ ಪುನೀತ್ ಚಿನ್ನದ ವ್ಯಾಪಾರಿ ಬಳಿ 2 ಕೋಟಿ ಹಣ ಕೊಟ್ಟಿದ್ದ. ಆವತ್ತು ಕಂತೆ ಹಣ ಗೀಸ್ಕೊಂಡಿದ್ದ ಮಾಲೀಕ ಇಂದ್ರಚಂದ್ ಮಾರನೇ ದಿನ ಬಂದು ಚಿನ್ನ ತಗೊಂಡು ಹೋಗಿ ಗೆದ್ದಿದ್ದಂತೆ. ಹೀಗಾಗಿ ಈತನ ಮಾತು ನಂಬ್ಕೊಂಡು ಮಾರನೇ ದಿನ ಹೋಗಿದ್ದಾರೆ. ಆಗ್ಲೇ ನೋಡಿ ಶಾಕಿಂಗ್ ಸುದ್ದಿ ಕೊಟ್ಟಿದ್ದು. ಕೋಟಿ ಕೋಟಿ ಹಣ ಗೀಸ್ಕೊಂಡವ ಉಲ್ಟಾ ಹೊಡೆಯೋದಕ್ಕೆ ಶುರು ಮಾಡಿದ್ದ. ಸವಿತಾ ಜೊತೆ ಮಾತನಾಡಿದ್ದೇನೆ, ನೀನು ಇಲ್ಲಿಂದ ಹೋಗು ಎಂದಿದ್ದ. ಇತ್ತ ಸವಿತಾಳನ್ನ ಕೇಳಿದ್ರೆ ಹಸಿ ಕಥೆ ಕಟ್ಟೋದಕ್ಕೆ ಶುರು ಮಾಡಿದ್ಲು. ಹೀಗಾಗಿ ದಾರಿ ಕಾಣದಂತಾದವ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ದಿನ ಅಂಗಡಿ ಹತ್ರ ಹೋದ್ರೆ ಅಂಗಡಿ ಕ್ಲೋಸ್ ಆಗಿತ್ತು. 2ನೇ ದಿನನೂ ಅಂಗಡಿ ಕ್ಲೋಸ್ ಆಗಿತ್ತು. 3ನೇ ದಿನ ಹೋಗಿ 1ನೇ ತಾರೀಕು ಹೋಗ್ಬಿಟ್ಟು ನಾವು ಕಂಪ್ಲೇಂಟ್ ರೈಸ್ ಮಾಡಿದ್ವಿ. ಸವಿತಾ ಅವ್ರಿಗೆ ಫೋನ್ ಮಾಡ್ತಾರೆ. ಸವಿತಾ ಅವ್ರ ಫೋನು ಸ್ವಿಚ್ ಆಫ್ ಬಂತು. ನಮಗೆ ಏನ್ ಮಾಡ್ಬೇಕು ಏನೋ ಗೊಂದಲದಿಂದ ನಮ್ಗೆ ಗೊತ್ತಾಗ್ದಿರ 1ನೇ ತಾರೀಕು ನಾವು 10 ಗಂಟೆ ಸುಮಾರಿಗೆ 1ನೇ ತಾರೀಕು 10 ಗಂಟೆ ಸುಮಾರಿಗೆ ನಾವು ಹೋಗಿ HSR ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ತೀವಿ. ಚೇತನ್ ಅಂತ ಒಬ್ಬ ಇದ್ದಾನೆ, ಅಕೌಂಟೆಂಟ್ ಅವನು ಆಕ್ಚುಲಿ ಅಲ್ಲಿ MP ಜ್ಯುವೆಲರ್ಸ್ ಅಲ್ಲಿ. ಅವನ ಹತ್ರ ಹೋಗಿ ಕೇಳಿದ್ದಕ್ಕೆ ಅವನು ಇಲ್ಲ, ನೀವು ಯಾರು ಅನ್ನೋದೇ ಗೊತ್ತಿಲ್ಲ, ನಮ್ಗೆ ಸವಿತಾ ಅವ್ರ ಹಳೆ ಕಸ್ಟಮರು, ನೀವು ಯಾರು ಅನ್ನೋದೇ ಗೊತ್ತಿಲ್ಲ, ನಾವು ಬಾಕ್ಸ್ ತಗೊಂಡು ದುಡ್ಡು ಕೊಟ್ಟಿದೀವಿ ಅಂತ ಕೇಳ್ತಾ ಇದ್ರು. ಅವ್ರು ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ, ನಮ್ಗೆ ಗಿಫ್ಟ್ ಆಗಿ ಮಾವಿನಕಾಯಿ ಕೊಟ್ಟಿದ್ದಾನೆ ಅಂತ ಅವನು ಹೇಳ್ತಾ ಇದ್ದಾನೆ. ಈಗಾಗಲೇ ಆರೋಪಿಗಳ ಮೇಲೆ FIR ದಾಖಲಾಗಿದೆ. ಆದ್ರೆ ಪೊಲೀಸರು ಮಾತ್ರ ಬಂಧಿಸೋ ಕೆಲಸ ಮಾಡಿಲ್ವಂತೆ. ಹೀಗಾಗಿ 10 ಅನುಮಾನ ಮೂಡಿಸ್ತಿದೆ. ಒಟ್ನಲ್ಲಿ ಚಿನ್ನ ಖರೀದಿಗೆ ಹೋದವ ಕೋಟಿ ಕೋಟಿ ಕಳ್ಕೊಂಡು ಕಣ್ಣೀರಿಡುವಂತಾಗಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.